ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇದು ಬೆಳಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ, ಪೊಡ್ಡ ಹಾಕ್ತಾಯಿದ್ದೀವಿ. ಹಾಗಾಗಿ ಆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ನಾನೇನು ಪೊಡ್ಡ ಹಾಕೋದು ಮಾತ್ರ ಇದರಲ್ಲಿ ವಿಡಿಯೋ ಹಾಕಿದ್ದೀನಿ, ಯಾಕಂದರೆ ಟೈಮ್ ಇದ್ದಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಕ್ಲಿಯರಾಗಿ ಈ ರೆಸಿಪಿನ ಹಾಕಿಲ್ಲ. ಜಸ್ಟ್ ಯಾಕಂದರೆ ಬೆಳಗ್ಗೆ ತಿಂಡಿ ಬೇಗ ಮಾಡಬೇಕು, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ನನಗೆ ಯಾವ ರೀತಿ ಬಂದಿದೆ ಆ ರೀತಿ ವಿಡಿಯೋ ಹಾಕಿದ್ದೀನಿ. ಅಷ್ಟು ಚೆನ್ನಾಗಿ ಬರಲ್ಲ, ಆದರೂ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ. ನಿನ್ನೆ ದೋಸೆ ಹಾಕಿದ್ವಿ, ಆ ದೋಸೆ ಹಿಟ್ಟು ಉಳಿದಿತ್ತು, ಅದಕ್ಕೆ ಇವತ್ತು ಬೆಳಗ್ಗೆ ಪೊಡ್ಡ ಹಾಕಿದ್ದೀವಿ. ಹಾಗೆ ಚಟ್ನಿ ಮಾಡಿದ್ದೀನಿ. ಸ್ವಲ್ಪ ಬೇಗನೆ ಚಟ್ನಿ ಎಲ್ಲ ಮಾಡಿ ತಿಂಡಿ ಎಲ್ಲ ಮುಗೀತು. ಹಾಗೆ ನಮ್ಮ ಅತ್ತೆಯವರು ಕಡಲೆ ಬತ್ತಿ ಮಾಡ್ತಿದ್ದಾರೆ, ತುಪ್ಪದ ಕಡಲೆ ಬತ್ತಿ. ಇದು ಆರ್ಡ್ರ್ ತೊಗೊಂಡಿದ್ದೀವಿ ನಾವು. ಅಂದರೆ 1 kg ಮಾಡಿದರೆ 150 ರೂಪಾಯಿ ಅಂತ ಅವರೇ ಕೊಟ್ಟಿದ್ದಾರೆ ಹತ್ತಿ. ಮತ್ತು ಇದು ಬಂದು ಲಿಕ್ವಿಡ್, ಅಂದರೆ ಅವರೇ ಕೊಡ್ತಾರೆ ಡಬ್ಬಿಯಲ್ಲಿ ಲಿಕ್ವಿಡ್. ಇದರಲ್ಲಿ ಏನಿಲ್ಲ, ಜಸ್ಟ್ ನೀರು ಕಲಿಸ್ಕೊಂಡು ಅದನ್ನು ಕಡಲೆ ಬತ್ತಿ ಮಾಡಿದ್ದೀವಿ. ಆಮೇಲೆ ನೈಟ್ಗೆ ನಾವು ಮಧ್ಯಾಹ್ನ ಮತ್ತೆ ಲಾಗ್ ಮಾಡಲಿಲ್ಲ, ಮತ್ತು ನೈಟಿಗೆ ಅಡುಗೆ ಮಾಡ್ತಾಯಿದ್ದೀವಿ. ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋನ, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಯಾಕಂದರೆ ಬೆಳಕಿಲ್ಲ, ಕತ್ತಲೆ ಕಾಣಿಸುತ್ತೆ ನಮ್ಮ ಮನೆಯಲ್ಲಿ. ಹಾಗಾಗಿ ನನಗೆ ಎಷ್ಟು ಬರುತ್ತೋ ಅಷ್ಟು ವೀಡಿಯೋ ಸ್ವಲ್ಪನೇ ಮಾಡಿದ್ದೀವಿ. ಇವಾಗ ನೋಡಿ ಹಾಗಲಕಾಯಿ ಮಾಡ್ತಾಯಿದ್ದೀವಿ ಪಲ್ಯ. ಆಮೇಲೆ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ 2 ಮಾಡ್ತಾಯಿದ್ದೀವಿ. ಎಣ್ಣೆಗಾಯಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಹಾಗಲಕಾಯಿ ಪಲ್ಯ ಮಾಡ್ತೀವಿ. ಹಾಗಲಕಾಯಿ ಮೇಲೆ ಎಲ್ಲ ಸಿಪ್ಪೆ ತೆಗೆದು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ನೈಟ್ ಊಟಕ್ಕೆ. ನೋಡಿ, ಏನಿಲ್ಲ, ಎಣ್ಣೆಗಾಯಿ ಯಾವ ರೀತಿ ಮಾಡುತ್ತೆ ಅದೇ ರೀತಿಯೇ ಚಪಾತಿ ಮಾಡ್ತಾಯಿದ್ದೀವಿ. ಹಾಗೆ ಬಜ್ಜಿ, ಹೊರಗಡೆ ಬಜ್ಜಿ ತಂದಿದ್ವಿ ನೈಟ್ ಊಟ ಆದಮೇಲೆ. ಮತ್ತು ಸಂಜೆ ಟೈಮು ವೀಡಿಯೋ ನಮ್ಮ ಮನೆಯಲ್ಲಿ ಯಾವ ರೀತಿ ಮಕ್ಕಳು ಆಡ್ತಿದ್ದಾರೆ ಅಂತೇಳಿ ಆ ವಿಡಿಯೋನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಅಂದರೆ ಮಧ್ಯಾಹ್ನ 4 ಗಂಟೆಗೆ ಸ್ಕೂಲಿಂದ ಬಂದಮೇಲೆ ಆಯಿತು. ಇಲ್ಲಿ ನಮ್ಮ ಮನೆ ಪಕ್ಕನೇ ವೆಂಕಟೇಶ್ವರ ಗುಡಿ ಇದೆ, ಅಲ್ಲಿ ಮಕ್ಕಳು ಎಲ್ಲ ಚೆನ್ನಾಗಿ ಆಡ್ತಾರೆ. ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹಾಗೆ ಆಡ್ತಾ ಇರ್ತಾರೆ ಯಾವಾಗಲೂ. ನೋಡಿ ಯಾವ ರೀತಿ ಆಡ್ತಿದ್ದಾರೆ ಅಂತೇಳಿ. ತುಂಬ ಗಲಾಟೆ ಇರುತ್ತೆ ಯಾವಾಗಲೂ ನಮ್ಮ ಮನೆ ಹತ್ರ. ಈ ಸೈಡು ದೊಡ್ಡ ಟ್ಯಾಂಕ್ ಇಟ್ಟಿದ್ದಾರಲ್ಲ, ಅಲ್ಲಿ ಬಟ್ಟೆ ಹೋಗ್ತೀವಿ ನಾವು. ಬಟ್ಟೆ ಮತ್ತು ಬೇರೆಯವ್ರದ್ದು ಟ್ಯಾಂಕ್. ಹಾಗೆ ವೆಂಕಟೇಶ್ವರ ಗುಡಿ ಹತ್ರ ನೈಟು ಭಜನೆ ಮಾಡಿದರು, ಆ ವಿಡಿಯೋ ಹಾಕಿದ್ದೀನಿ ನೋಡಿ.
ವೆಂಕಟೇಶ್ವರ ಗುಡಿ ಹತ್ರ ಭಜನೆ ಮಾಡ್ತಾರೆ ಡೈಲಿ ನೈಟ್ ಟೈಮು. ಹಾಗಾಗಿ ಆ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಮೊನ್ನೆ ನಮ್ಮ ಮಾಮನವ್ರವ್ರ ಮದುವೆ ಫಂಕ್ಷನ್ ಇತ್ತು, ಹಾಗಾಗಿ ಫಂಕ್ಷನ್ಗೆ ಹೋಗಿದ್ವಿ. ಇವ್ರು ನೋಡಿ ನಮ್ಮ ತಂಗಿ, ನಮ್ಮ ಅಜ್ಜಿಯವರು ಮತ್ತು ನಮ್ಮ ತಾತ ಅಲ್ಲಿಗೆ ಬಂದಿದ್ದೀವಿ. ಹಾಗೆ ನನ್ನ ಮಕ್ಕಳು ಆಡ್ತಿದ್ದಾರೆ. ನನ್ನ ತಂಗಿಗೆ ಇಬ್ಬರು ಮಕ್ಕಳು, ನನಗೆ ಒಬ್ಬಳೇ, ಇನ್ನೊಬ್ಬಳು ಸಣ್ಣವಳಿಗೆ ಇವರು ನಮ್ಮ ಮಾವ, ಅವಳಿಗೂ ಒಬ್ಬ ಮಗ ಇದ್ದಾನೆ. ನಮ್ಮ ಮಾವವ್ರ ಮನೆ ಇದು, ಅಂದರೆ ಇವ್ರು ನಮ್ಮ ಮಾವವ್ರು ಕುಂತಾರಲ್ಲ ಅವ್ರ ತಮ್ಮನವ್ರ ಮನೆ ಇದು. ಅಲ್ಲಿ ಫಂಕ್ಷನ್ ಇತ್ತು ಅವ್ರ ಮಗಳದ್ದು, ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್